ಈ ದಿನ ಈ ರೀತಿ ಮಾವಿನ ಹಣ್ಣನ್ನು ಕಲ್ತಾನ ಮಾಡಿ ತಿಂತೀವಿ ಅಂತ ಹೇಳ್ಬಿಟ್ಟು ಅನ್ಕೊಂಡೇ ಇರಲಿಲ್ಲ. ಹಾಯ್ ಫ್ರೆಂಡ್ಸ್, ಈ ದಿನ ಇದ್ದಕ್ಕಿದ್ದಂತೆ ಮುರುಗಮಳ್ಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಪ್ಲಾನ್ ಹಾಕೊಂಡು ನಮ್ಮ ಕಾರಲ್ಲಿ ಮುರುಗಮಳ್ಳಗೆ ಹೋಗ್ತಾ ಇದೀವಿ. ಮುರುಗಮಳ್ಳಗೆ ಹೋಗಿ ಅಲ್ಲಿ ಕ್ರಿಕೆಟ್ ಆಡೋಣ ಅಂತ ಹೇಳ್ಬಿಟ್ಟು ಬಾಲ್ ಎಲ್ಲ ಈಸ್ಕೊಂಡು ಕಾರಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊಂಡು ಫೈನಲಿ ಮುರುಗಮಳ್ಳಗೆ ಹೋಗಿ ಸೇರಿದೀವಿ. ಅಲ್ಲಿ ದರ್ಗಾ ಹತ್ರ ಹೋಗಿ ಎಲ್ಲ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ನಾವು ಕ್ರಿಕೆಟ್ ಆಡಕ್ಕೆ ಬಂದಿದೀವಿ. ಬಿಸಿಲಲ್ಲಿ ಕ್ರಿಕೆಟ್ ಆಡಿ ಅಂತೂ ತುಂಬಾ ಸುಸ್ತಾಗಿತ್ತು. ಅದಕ್ಕೆ ಬರ್ತಾ ಇದ್ರೆ ನೀರಿನ ಟ್ಯಾಂಕಿ ಕಾಣಿಸ್ತು. ಅಲ್ಲೋಗಿ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಬರ್ತಾ ಇದ್ರೆ ಮಾವಿನ ತೋಟ ಸಿಕ್ಕಿತ್ತು. ಹಸು ಅಂತೂ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಅದಕ್ಕೆ ಮಾವಿನಕಾಯಿ ಎಲ್ಲ ತಿನ್ಕೊಂಡು ಮತ್ತೆ ವಾಪಸ್ ಊರಿಗೆ ಬರ್ತಾ ಇದೀವಿ. ಈ ದಿನ ನಾವು ಮುರುಗಮಳ್ಳಗೆ ಹೋಗಿ ಹಾಜರಾಗ್ತೀವಿ. ಮತ್ತು ಅಲ್ಲಿ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಮತ್ತೆ ಮ್ಯಾಚ್ ಆಡಿ ಇವಾಗ ನಮ್ಮ ಊರಿಗೆ ನಾವು ಹೋಗ್ತಾ ಇದ್ದೀವಿ. ಬಯಲು ಸೇರ್ತಾ ಇದ್ದೀವಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.